ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿದೆ. ಒಂದ್ ಕಡೆ ಮಳೆಯ ಅಬ್ಬರದಿಂದ ಮತ್ತೆ ಭೂಕುಸಿತ ಆಗೋ ಭೀತಿಯಲ್ಲಿ ಜನರಿದ್ರೆ, ಮತ್ತೊಂದು ಕಡೆ ಮೀನುಗಾರಿಕೆ ಸಂಪೂರ್ಣ ಬಂದ್ ಆಗಿದೆ. ಕಾರವಾರದ ಬೈತಕೋಲ ಬಂದರಿನಲ್ಲಿ ಕರ್ನಾಟಕ, ಕೇರಳ, ಗೋವಾ, ಉಡುಪಿ, ತಮಿಳುನಾಡಿನ ಬೋಟ್ಗಳು ಲಂಗರು ಹಾಕಿವೆ. ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಹೀಗಾಗಿ ನೂರಾರು ಟ್ರಾಲ್ ಹಾಗೂ ಪರ್ಸಿನ್ ಬೋಟ್ಗಳು ಮೀನುಗಾರಿಕೆ ನಡೆಸೋದಕ್ಕಾಗದೆ ಬಂದರಿನಲ್ಲಿ ಬಂದು ನಿಂತಿವೆ. ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳು ಮೀನುಗಾರಿಕೆಗೆ ಉತ್ತಮ, ಒಳ್ಳೆ ಮೀನುಗಳು ದೊರಕ್ತಾ ಇತ್ತು. ಆದರೆ ವಾಯುಭಾರ ಕುಸಿತದಿಂದ ನಷ್ಟ ಎದುರಿಸೋ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಹಸಿ ಹಾಗೂ ಒಣ ಮೀನು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ದ ಮೀನುಗಾರ ಮಹಿಳೆಯರ ಜೀವನಕ್ಕೂ ಭಾರೀ ಏಟು ಬಿದ್ದಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಮೀನುಗಾರರು ಆಗ್ರಹಿಸಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ರಾಜ್ಯದ ಕರಾವಳಿಯಲ್ಲಿ ಭಾರೀ ಮಳೆ ಸುರಿತಾ ಇರುವಂಥದ್ದು. ಇದರೊಂದಿಗೆ ಜನರಿಗೆ ಮತ್ತೊಂದು ಆತಂಕ ಕೂಡ ನಿರ್ಮಾಣ ಆಗಿದೆ. ಮತ್ತೆ ಎಲ್ಲಿ ವಾಪಸ್ ಗುಡ್ಡ ಕುಸಿತ ಆಗುತ್ತೋ, ಎಲ್ಲಿ ಭೂಕುಸಿತ ಆಗುತ್ತೋ ತಿಳ್ಕೊಂಡೊಂದು ಆತಂಕ ಕೂಡ ನಿರ್ಮಾಣ ಆಗಿರುವಂಥದ್ದು. ಈ ನಡುವೆ ಈಗ ಮೀನುಗಾರಿಕೆ ಕೂಡ ಸಾಕಷ್ಟು ಪೆಟ್ಟು ಬಿದ್ದಿದೆ. ಏನೋ ಈ ಸಂದರ್ಭ ಏನಿದೆ, ಏನೋ ಅಕ್ಟೋಬರ್ ಬಳಿಕ ಮೀನುಗಾರಿಕೆಯನ್ನು ಉತ್ತಮ ಒಂದು ಇಳುವರಿ ಕೊಡುವಂತಹ ಏನೋ ಸಮಯ ಆಗಿತ್ತು. ಆದರೆ ಇದೀಗ ವಾಯುಭಾರ ಕುಸಿತದಿಂದಾಗಿ ಮತ್ತೆ ವಾಪಸ್ ಬಂದರಲ್ಲಿ ಲಂಗರ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾವೀಗ ಕಾರವಾರದ ಬೈತಕೋಲ ಬಂದರದಲ್ಲಿದ್ದೇವೆ. ನೋಡ್ಕೋಬಹುದು, ಇಲ್ಲಿ ಸಾವಿರಾರು ಬೋಟ್ಗಳು ಇಲ್ಲೇ ಬಂದು ಲಂಗರ ಹಾಕಿವೆ. ಸಾಮಾನ್ಯವಾಗಿ ಈ ಏನು ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳಲ್ಲಿ ಮೀನುಗಾರರು ಏನು ಡೀಪ್ ಸಿ ಹೋಗಿ ಅಲ್ಲಿ ಮೀನುಗಾರಿಕೆ ಮಾಡ್ತಿದ್ರು. ಇಲ್ಲಿ ಏನು ಪರ್ಸಿನ್ ಬೋಟ್ ಆಗಿರ್ಬೋದು ಅಥವಾ ಟ್ರಾಲ್ ಬೋಟ್ ಆಗಿರ್ಬೋದು, ಅಲ್ಲಿ ಹೋಗಿ ಸಾಕಷ್ಟು ಏನು ಮೀನುಗಾರಿಕೆ ಮಾಡಿಕೊಂಡು ಇನ್ನೊಂದು ಪ್ರಾಫಿಟ್ ಕೂಡ ಏನು ಕಮಾಯಿ ಮಾಡ್ತಿದ್ರು. ಆದರೆ ಈ ಬಾರಿ ಇವರಿಗೆ ಏಟಿನ ಬೇರೆ ಏಟು ಬೀಳ್ತಾ ಇದೆ. ಆದರೆ ಈ ಹಿಂದೆ ಕೂಡ ಏನೋ ಭಾರಿ ಮಳೆ ಬಿತ್ತು, ಆನಂತರ ಮತ್ತೆ ವಾಪಸ್ ಏನೋ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಯಿತು. ಇದೀಗ ಮತ್ತೆ ಅದೇ ರೀತಿಯಲ್ಲಿ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಲ್ಲಿ ಇವರು ಸಾಕಷ್ಟು ಒಂದು ನಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಆದರೆ ಬೇರೆ ಬೇರೆ ಕಡೆಯಿಂದ ಈ ಮೀನುಗಾರಿಕೆ ಸಾಮಾನ್ಯವಾಗಿ ಇಲ್ಲಿನ ಕರ್ನಾಟಕ ಜನರು ಮಾತಾಡಿದ್ರೆ ಈ ನಾರ್ತ್ ಇಂಡಿಯಾದಿಂದ ಬರುವಂಥ ಕಾರ್ಮಿಕರು ಕೂಡ ಇಲ್ಲಿ ಮೀನುಗಾರಿಕೆ ತೆರಳಿದ್ರು. ಆದರೆ ಈ ಬಾರಿ ಹವಾಮಾನ ವೈಪರೀತ್ಯದಿಂದಾಗಿ ಆ ನಾರ್ತಿಂದ ಬರುವಂತಹ ಕಾರ್ಮಿಕರಿಗೂ ಕೂಡ ಸರಿಯಾದ ಇನ್ಕಮ್ ದೊರೆಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅವರಿಗೆ ವೇತನ ಕೊಡಬೇಕಾದ್ರೂ ಇಲ್ಲಿ ಮೀನುಗಾರಿಕೆ ಮಾಡಿದ ಬಂದ ಏನು ಪ್ರಾಫಿಟ್ ಏನಿದೆ ಆ ಪ್ರಾಫಿಟ್ ಅಲ್ಲಿ ಅವರಿಗೆ ವೇತನ ಕೊಡಬೇಕಾಗಿದೆ. ಆದರೆ ಈ ಏನು ಕಳೆದ ಒಂದು 2-3 ದಿನಗಳಿಂದ ಮೀನುಗಾರಿಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇದರಿಂದಾಗಿ ಮೀನುಗಾರಿಕೆ ಮತ್ತೆ ನಷ್ಟ ಎದುರಾಗ್ತಿರುವಂಥದ್ದು. ಈಗಾಗಲೇ ಮೀನುಗಾರರು ಸಾಕಷ್ಟು ಒಂದು ಸಮಸ್ಯೆಗಳನ್ನು ಎದುರಿಸಿದ್ರು. ಅಲ್ಲಿ ಹೂಳು ಸಮಸ್ಯೆ ಆಗಿರೋದು, ಬಂದರ ಸಮಸ್ಯೆ ಆಗಿರೋದು, ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಸರ್ಕಾರ ಮುಂದೆ ಇರ್ತಿದ್ರು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಅವರಿಗೆ ಮೀನುಗಾರಿಕೆ ನಡೆಸಲಿಕ್ಕೆ ಕೂಡ ಆಗ್ತಿಲ್ಲ. ಈಗ ಈ ಒಂದು ಮೀನುಗಾರಿಕೆ ಅಂದರೆ ಖಾಲಿ ಇವರು ಮೀನುಗಾರರು ಮಾತ್ರ ಅಲ್ಲದೆ ಅವರ ಮಹಿಳೆಯರು ಕೂಡ ಇದರಲ್ಲಿ ತೊಡಗಿಕೊಂಡಿದ್ರು. ಇಲ್ಲಿ ಸಿಗುವಂತಹ ಮೀನುಗಳೇನಿದೆ, ಒಂದು ಹಸಿ ಮೀನುಗಳನ್ನು ಮಾರಾಟ ಮಾಡಿದ್ರೆ, ಇನ್ನು ಇಲ್ಲಿ ಒಣ ಮೀನುಗಳನ್ನು ಕೂಡ ಇಲ್ಲಿ ಡ್ರೈ ಮಾಡಿ ಆನಂತರ ಅದನ್ನು ಮಾರಾಟ ಮಾಡುವಂಥದ್ದು ಅಥವಾ ಎಕ್ಸ್ಪೋರ್ಟ್ ಮಾಡುವಂಥ ಕೆಲಸ ಕೂಡ ನಡೆಸ್ತಿದ್ರು. ಆದರೆ ಈಗ ಈ ವಾಯುಭಾರ ಕುಸಿತದಿಂದಾಗಿ ಏನು ಹಸಿ ಮೀನುಗಳು ದೊರೆಯುತ್ತಿಲ್ಲ, ಇಲ್ಲಿ ಒಣ ಮೀನುಗಳನ್ನು ಮಾರಾಟ ಕೂಡ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಮೀನುಗಾರರ ಕುಟುಂಬ ಏನಿದೆ ಸಂಪೂರ್ಣವಾಗಿ ಈಗ ನಷ್ಟದಲ್ಲಿದೆ. ಅವರ ದಿನಗೂಲಿಗೂ ಕೂಡ ಏನೋ ಬೇರೆ ಚಾನ್ಸಸ್ ಅವಕಾಶ ಇಲ್ಲದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಸೊ ಮೀನುಗಾರರು ಸಂಪೂರ್ಣವಾಗಿ ನಷ್ಟದಲ್ಲಿದ್ದಾರೆ. ಸೊ ಸರ್ಕಾರ ಈ ಹಿಂದೆ ಕೂಡ ಮೀನುಗಾರರು ಸಮಸ್ಯೆ ಆದಾಗ ಸರ್ಕಾರದ ಮುಂದೆ ತಮ್ಮ ಸಮಸ್ಯೆಗಳನ್ನು ಹೊರಕೊಂಡಿದ್ರು. ಅಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಹೇಳ್ಕೊಂಡು ಒತ್ತಾಯ ಕೂಡ ಮಾಡಿದ್ರು. ಈಗ ಮತ್ತೆ ಅವರಿಗೆ ಈ ಸಮಸ್ಯೆ ಒಕ್ಕರಿಸಿರುವಂಥದ್ದು. ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮೀನುಗಾರರಿಗೆ ಯಾವ ರೀತಿ ಸಹಾಯ ಮಾಡಬೇಕು. ಆದರೆ ಈ ಸಂದರ್ಭದಲ್ಲಿ ಹೆಚ್ಚು ನಷ್ಟದಲ್ಲಿ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಹೆಚ್ಚು ಅವರಿಗೆ ಸಹಾಯ ಮಾಡುವ ಕೆಲಸ ಕೂಡ ಸರ್ಕಾರ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನ ಜೊತೆ ಪ್ರತಾಪ್ ಕನ್ನಡಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.